ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮನೆ ಹತ್ರನೇ ನೆಟ್ಟಿರುವಂತಹ ಹೀರೆಬಳ್ಳಿ ಎಲ್ಲ ಹೀರೆಕಾಯಿ ಬಿಟ್ಟಿದೆ. ಆಲ್ರೆಡಿ ಕಾಣಿಸ್ತಿರ್ಬೋದು ನಿಮಗೆ. ಮೆಣಸೆ ಗಿಡ, ಹೀರೆಬಳ್ಳಿ, ಹಾಗೆ ಚಿಟ್ಟೆ ಬಳ್ಳಿ ಸಹಿತ ಇದ್ರ ಜೊತೆನೇ ಇದೆ. ಮೆಣಸೆ ಗಿಡ ನೋಡ್ಬೋದು ನೀವು. ಮೆಣಸೆಕಾಯಿ ಎಷ್ಟು ಚಂದ ಬಿಟ್ಟಿದೆ. ಇದನ್ನೇ ಯೂಸ್ ಮಾಡೋದು ಸಾಂಬಾರಿಗೆ ಎಲ್ಲನೂ. ಭಾಳ ಚೆನ್ನಾಗಿರುತ್ತೆ. ಖಾರ ಕೂಡ ಹಂಗೆ ಚೆನ್ನಾಗಿರುತ್ತೆ. ಹಾಗೆ ಮೆಣಸೆ ಗಿಡದ ಹತ್ರ ಕೂಡ 2 ಚೆಂಡು ಹೂವಿನ ಸಸಿ ಕೂಡ ನೆಟ್ಟಿದ್ವಿ. ಅದು ಈಗೆಲ್ಲ ಹೂವು ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಗಿಡ್ಡಿ ಬೀಳ್ತಾ ಇದೆ ಇವಾಗೆಲ್ಲವ. ಹಾಗಾಗಿ ಇಷ್ಟು ಚೆಂದಾಗಿ ಹೂವು ಎಲ್ಲ ಕಾಣ್ತಾ ಇದ್ದಾವಲ್ವ ನಿಮಗೆ. ಹೀಗೇ ಡೈಲಿ ಒಂದೊಂದನ್ನೇ ನಾವು ಪೂಜೆಗೆ ಸಮೇತನ ಕಿತ್ಕೊಳ್ತಿರ್ತೀವಿ ಇದರಲ್ಲಿ. ಹಂಗೆ ಚೆನ್ನಾಗಿ ಬಿಟ್ಟಿದ್ದಾವೆ. ಮೆಣಸೆ ಗಿಡ ನೋಡ್ಬೋದು ಎಷ್ಟು ಚಂದ ಮೆಣಸಿನ್ಕಾಯಿ ಕಾಣಿಸ್ತಿದೆ. ಎಷ್ಟು ಚಂದ ಮೆಣಸಿನ್ಕಾಯಿ ಕಾಣಿಸ್ತಾ ಇದೆ ನೋಡಿ ಗೈಸ್. ಹಾಗೆ ಎಲ್ಲ ಹಣ್ಣು ಕೂಡ ಆಗಿತ್ತು, ಇದರಲ್ಲಿ ಕಿತ್ತಿದ್ದೀವಿ ಆಲ್ರೆಡಿ. ಈಗ ಚೆನ್ನಾಗಿರೋದು ಹಸಿರು ಮೆಣಸಿನ್ಕಾಯಿ ಮಾತ್ರ ಇದೆ. ಎಷ್ಟು ಚೆನ್ನಾಗಿ ಖಾರ ಇರುತ್ತೆ, ತುಂಬ ಖಾರನೇ ಇರುತ್ತೆ. ರುಚಿಕರವಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕು. ಈ ಮೆಣಸಿನ್ಕಾಯಿ ಬಂದು ಮುಗುಲ್ ಮೆಣಸಿನ್ಕಾಯಿ ಅಂತ ಹೇಳ್ಬಿಟ್ಟು ಹೆಸ್ರು ಅಂತಾರೆ ಹಳ್ಳಿ ಸೈಡು. ಕಾಣಿಸ್ತಿರ್ಬೋದು ಗೈಸ್. ಇದೆಂಥ ಗಿಡ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆ ಹತ್ರ ಇದನ್ನು ಬೇಕು ಅಂತೇಳಿನ ಹಾಕ್ಕೊಂಡಿದ್ದೀವಿ. ತುಂಬ ಸ್ಮೆಲ್ ಬರುತ್ತೆ. ಹೂ ನೋಡಿದ್ರೆ ಈ ಥರ ಎಲ್ಲೋ ಇಷ್ಟು ಕಲರಲ್ಲಿ ಹೂ ಬಿಡುತ್ತೆ, ಚೆಂದ ಇರುತ್ತೆ. ಇದೆಲ್ಲ ದನಗಳಿಗೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇನು ಗಿಡ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಅಡಿಕೆ ಗಿಡ ಹಾಗೆ ನೆಟ್ಟಿದ್ವಿ ಮನೆ ಹತ್ರನೇ. ತೋಟದಲ್ಲಿ ಹಾಕಬೇಕು ಅಂತೇಳ್ಬಿಟ್ಟು ಬಂದಿದ್ದಾವೆ ಆಲ್ರೆಡಿ. ಹಾಕಬೇಕು ತೋಟದಲ್ಲಿ. ಹಸಿಮೆಣ್ಸಿನ್ಕಾಯಿ ಗಿಡ ಅಲ್ಲಿ ನೆಟ್ಟಿದ್ವಲ್ಲ, ಮುಂಚೆನೇ ತೋರಿಸಿದ್ವಲ್ಲ, ಅದೇ ಥರನೇ ಇಲ್ಲಿ ಕೂಡ ಸಣ್ಣದಾಗಿ ಮತ್ತೆ ನೆಟ್ಟಿದ್ದೀವಿ. ಅದು ಹೋದ್ಮೇಲೆ ಮತ್ತೆ ಇದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಮತ್ತೆ ನೆಟ್ಟಿದ್ದೀವಿ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅಲ್ವಾ ಗೈಸ್. ಮನೆ ಹತ್ರನೇ ಈಗ ಮಾವಿನಕಾಯಿ ಬಿಡ್ತಾ ಇದೆ. ಆವಾಗಲೇ ಬಿಟ್ಟಿತ್ತು ಒಮ್ಮೆ ಯುಗಾದಿ ಟೈಮಲ್ಲಿ, ಮತ್ತೆ ಇವಾಗ ಸ್ಟಾರ್ಟ್ ಆಗಿದೆ ಹೂವು ಮತ್ತು ಹಣ್ಣು ಎಲ್ಲ ಕೂಡ ಚೆಂದ ಹಣ್ಣಾಗಿದ್ದಾವೆ ಗೈಸ್. ಅದರಲ್ಲೇ ತುಂಬ ಸ್ವೀಟ್ ಇರುತ್ತೆ, ತುಂಬ ದೊಡ್ಡದಾಗಿ ಹಣ್ಣಿರುತ್ತೆ. ಆದರೆ ಅಷ್ಟು ಬೀಜ ಸಮೇತ ಏನೂ ಇರೋದಿಲ್ಲ ಅದರಲ್ಲಿ. ಓಪನ್ ಮಾಡಿದ್ರೆ ಅಷ್ಟು ಚೆಂದಾಗಿರುತ್ತೆ, ಸ್ವೀಟಾಗಿರುತ್ತೆ ಹಣ್ಣು. ಹಾಗೆ ಬಾಳೆಹಣ್ಣು ಕೂಡ ಇನ್ನೂ ಒಂದು ಗೊನೆ ಬಿಟ್ಟಿದೆ. ಮನೇಲಿ ಆಲ್ರೆಡಿ ಒಂದು ಕಡ್ದು ಇಟ್ಟಿದ್ದೀವಿ, ಅದಿನ್ನೂ ಹಣ್ಣಿಗೆ ಬಂದಿಲ್ಲ. ಹಣ್ಣು ಆಗ್ತಾ ಇದೆ ಆಲ್ರೆಡಿ ಒಂದೊಂದೇ. ಇಲ್ಲಂಗೆ ಪಪ್ಪಾಯಿ ಹಲ್ಲು ಹೊಡೆದ್ರೆ ಹಾಗೆ ಬಾಳೆಹಣ್ಣು. ಮಿನಿಮಮ್ ಈಗ 6 ಗೊನೆ ಇದ್ದಾವೆ ಮನೆ ಹತ್ರ. ಆಲ್ರೆಡಿ ಒಂದು ಗೊನೆ ಕಡ್ದಿಟ್ಟಿದ್ದೀವಿ, ಇನ್ನೂ ಒಂದು ಗೊನೆನ ಹಣ್ಣಾಗಿದೆ.